ನಾಗಿಡಿ ಬಂದ್ಲು, ಶುರು ಮಾಡ್ತಾಳೀಗ. ಸುಮ್ನಿರೇ. ಮಾಮ್, ನನಗೆ ನಿಮ್ಮ ಹತ್ರ ಕೆಟ್ಟದಾಗಿ ಮಾತಾಡಕ್ಕೆ ಚೂರು ಇಷ್ಟ ಇಲ್ಲ. ಸೊ ಪ್ಲೀಸ್ ನನ್ನ ಕೆಟ್ಟೋಳಾಗೋ ತರ ದಯವಿಟ್ಟು ಮಾಡ್ಬೇಡಿ. ರಿಲ್ಯಾಕ್ಸ್ ಮಗಳೇ. ಒಂದ್ ವಾಷಿಂಗ್ ಮಿಷಿನ್ಗೋಸ್ಕರ ಇಷ್ಟೊಂದು ಓವರ್ ರಿಯಾಕ್ಷನ್ ಮಾಡೋದ್ ಬೇಕಾಗಿಲ್ಲ. ಆದ್ರೆ ನಿಮ್ಗೆ ವಾಷಿಂಗ್ ಮಿಷಿನ್ ತಗೊಂಡ್ ಬನ್ನಿ ಅಂತ ಯಾರು ಹೇಳಿದ್ರು? ಅಲ್ಲ, ನಿನ್ಗೆ ಹೇಗ್ ಗೊತ್ತಾಯ್ತು ನಮ್ಮನೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅಂತ? ಖುಷಿ, ನೀನ್ ಹೇಳ್ದ್ಯಾ? ಇಲ್ಲ ಅಜ್ಜಿ, ನಾನು ಇವ್ರಿಗೇನೂ ಹೇಳಿಲ್ಲ. ಮಮ್ಮಿ ಪ್ಲೀಸ್ ಟ್ರಸ್ಟ್ ಮೀ. ನನಗ್ ಗೊತ್ತಿದೆ, ನನ್ ಸೊಸೆ ಮನೆ ವಿಷಯನ ಮನೆ ಒಳಗಡೆನೆ ಇಟ್ಕೋತಾಳೆ. ಹಾಗಾದ್ರೆ ಇವಳ ಅಮ್ಮನ್ಗೆ ಕನ್ಸಲ್ಲಿ ದೇವ್ರು ಬಂದ್ ಹೇಳದ್ನ, ಹೋಗು ನಾಗಿಣಿ, ಹೋಗಿ ಅವ್ರ ಮನೆಗೆ ವಾಷಿಂಗ್ ಮಿಷಿನ್ ಕೊಡು ಅಂತ? ಅಯ್ಯೋ ಅಮ್ಮ, ಇಷ್ಟು ಚಿಕ್ಕ ವಿಷಯನ ಯಾಕಿಷ್ಟು ದೊಡ್ಡದ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ನೀವು ಯಾವ ವಿಷಯನ ದೊಡ್ಡದ್ ಮಾಡ್ಬೇಕು ಆ ವಿಷಯದಲ್ಲಿ ನೀವೇನು ಮಾತೇ ಆಡಲ್ಲ. ಅದೇ ನಮ್ ಬೀಗ್ರು ಗರ್ಲ್ ಫ್ರೆಂಡ್ ಮನೆಗ್ ಬರ್ತಾಳೆ, ಅವಾಗ ನಿಮ್ಗೆ ತಪ್ಪ ಅನ್ಸಲ್ಲ. ಆದ್ರೆ ಅದೇ ಮನೆಗೆ ವಾಷಿಂಗ್ ಮಿಷಿನ್ ಬಂದ್ರೆ ನಿಮ್ಗೆ ತಪ್ಪ ಅನ್ಸತ್ತೆ. ವಿಚಿತ್ರ ಫ್ಯಾಮಿಲಿ. ಇಲ್ಲಿ ಕೆಟ್ಟದಕ್ಕೆ ವೆಲ್ಕಮ್ ಇದೆ, ಆದ್ರೆ ಒಳ್ಳೇದ್ ಮಾಡೋರ್ಗಲ್ಲ. ಎಕ್ಸಾಕ್ಟ್ಲಿ. ಗಿಫ್ಟ್ನ ಅಪ್ರಿಷಿಯೇಟ್ ಮಾಡೋಕ್ ನಮ್ಮ ಫ್ಯಾಮಿಲಿಗೆ ಬರೋದೇ ಇಲ್ಲ. ರಾಖಿ ಅವ್ರೆ, ಮಗಳ ಮನೆಗ್ ಬಂದಿದ್ದೀರಾ, ಸಮಾಧಾನವಾಗಿ ಕೂತ್ಕೊಳ್ಳಿ, ಟೀ ಕುಡೀರಿ, ಊಟ ಮಾಡಿ, ಮಗಳ ಹತ್ರ ಮಾತಾಡಿ. ಆದ್ರೆ ಉಡುಗೊರೆ ತಗೊಳಕ್ಕೆ ಬಲವಂತ ಮಾಡ್ಬೇಡಿ. ಇನ್ನೂ ಆ ಹುಡುಗರು ಆಚೆನೆ ನಿಂತಿದ್ದಾರೆ, ಅವ್ರಿಗೆ ಹೇಳಿ ವಾಷಿಂಗ್ ಮಿಷನ್ ವಾಪಸ್ ತಗೊಂಡ್ ಹೋಗಿ ಅಂತ. ಕಮ್ ಆನ್ ಮಿಸಸ್ ವನ್ರಾಜ್, ತಗೊಳ್ಬೋದಲ್ವಾ? ಸೊಸೆ ತವ್ರ ಮನೆಯಿಂದ ಬಂದಿರೋ ಉಡುಗೊರೆನ ನೀವು ವಾಪಸ್ ಕಳ್ಸೋದ್ ಸರಿನಾ? ಒಂದ್ ವೇಳೆ ಇದು ನನ್ ಕಡೆಯಿಂದ ಬೇಡ ಅಂದ್ರೆ ಇದಕ್ ನೀವ್ ನಂಗೆ ದುಡ್ಡು ಕೊಡ್ಬೋದಲ್ವಾ? ಐ ನೋ ನಿಮ್ಗಿವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ, ಆದ್ರೆ ನಾನ್ ಇವಾಗ ಎಲ್ಲಿ ಕೇಳ್ತಾ ಇದ್ದೀನಿ, ನಿಮ್ಗೆ ಆದಾಗ ಅದನ್ ಕೊಡಿ. ನಿಮ್ಗೆ ಇದನ್ನು ಇಷ್ಟ ಆಗಿಲ್ಲ ಅಂದ್ರೆ ಆವಾಗ ನೀವು ಇದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ವಾಪಸ್ ಕಟ್ಬಿಡಿ. ಐ ಮೀನ್ ₹1 ಪ್ರತಿದಿನ. ಮಾಮ್ ಪ್ಲೀಸ್. ಅಯ್ಯೋ, ದಿನಕ್ಕೆ ₹1 ಕಟ್ಕೊಂಡು ಹೋದ್ರೆ 17,000 ದಿನಕ್ಕೆ EMI ಕಂಪ್ಲೀಟ್ ಆಗೋಗತ್ತೆ. ಅಯ್ಯಯ್ಯೋ, 70,000 ಮಿಷಿನ್ ಏನ್ ಮಾಡತ್ತೆ? ತಗೊಂಡ್ ಹೋಗಿ ಅದೇ ಮಾಡಿ ಮೇಲೆ ಬಟ್ಟೆ ಒಣಗಾಕ್ಬಿಡುತ್ತಾ? ಅನ್ಫಾರ್ಚುನೇಟ್ಲಿ ಅಂತ ಟೆಕ್ನಾಲಜಿ ಇನ್ನು ಬಂದಿಲ್ಲ ಅಮ್ಮ. ಆಕ್ಚುಲಿ ಅವ್ರ ಹತ್ರ ನಿಮ್ಮಂತ ಇನೋವೇಟಿವ್ ವ್ಯಕ್ತಿಗಳು ಇಲ್ವಲ್ಲ, ಅದಕ್ಕೆ. ಹಾ, ನಾನೇನ್ ಹೇಳ್ತಾ ಇದ್ದೆ? ಹಾ, ನೀವು ಇನ್ಸ್ಟಾಲ್ಮೆಂಟ್ ಅಲ್ಲೇ ಪೇ ಮಾಡ್ಬಿಡಿ. ಒಂದ್ ವೇಳೆ ನಿಮ್ಗೆ ₹1 ಇನ್ಸ್ಟಾಲ್ಮೆಂಟ್ ಇಷ್ಟ ಆಗಿಲ್ಲ ಅಂದ್ರೆ ವರ್ಷ ಕಟ್ಕೊಂಡು ಹೋಗಿ. ಮಂತ್ಲಿ EMI ನಿಮ್ಗೆ ಪಾಸಿಬಲ್ ಆಗೋದಿಲ್ಲ. ಐ ಮೀನ್, ಒಂದು ಸಣ್ಣ ಟೀಚರ್ ಕೆಲ್ಸದಿಂದ ಮನೆ ನಡೆಸ್ತಿರೋ ಅಥವಾ ಇನ್ಸ್ಟಾಲ್ಮೆಂಟ್ ಕಟ್ತಿರೋ? ಮಿಸಸ್ ಪ್ರಮೋದ್, ನೀವು ನಮ್ಮ ಬೀಗತಿ ಆಗಿದ್ರಿಂದ ನಾನಿಷ್ಟೊತ್ತು ಸುಮ್ಮನೆ ಇದ್ದೆ. ಇನ್ನು ನನ್ನ ವೈಫ್ಗೆ ಇನ್ಸಲ್ಟ್ ಮಾಡಿದ್ರೆ 1 ನಿಮಿಷನೂ ಸುಮ್ಮನೆ ಇರೋದಿಲ್ಲ. ಮತ್ತೆ ನನ್ನ ವೈಫ್ ಏನ್ ಅಫೋರ್ಡ್ ಮಾಡಬಹುದು, ಏನ್ ಮಾಡಕ್ಕಾಗಲ್ಲ, ಅದಕ್ಕೂ ನಿಮಗೂ ಏನು ಸಂಬಂಧ ಇಲ್ಲ. ಇನ್ನು ಈ ವಾಷಿಂಗ್ ಮಿಷಿನ್ ವಿಷಯ, ನನ್ನ ವೈಫ್ಗೋಸ್ಕರ ಈ ತರ ವಾಷಿಂಗ್ ಮಿಷಿನ್ನ ಹೀಗೆ ತಗೋಬಹುದು. ಮೈ ವೈಫ್? ವಾವ್! ಮಗ್ನೆ ತುಷಾರ್, ಹೋಗಿ ಸ್ವೀಟ್ ತಗೊಂಡ್ ಬಾ. ನಿಮ್ಮಪ್ಪನ್ಗೆ ಬುದ್ಧಿ ವಾಪಸ್ ಬಂದ್ಬಿಟ್ಟಿದೆ. ಇವ್ರಿಗೆ ಜ್ಞಾನ ಬಂದಿದೆ, ನಿಮ್ಮಮ್ಮ ಇವ್ರ ವೈಫ್ ಅಂತೆ. ಜಸ್ಟ್ ಕಿಡಿಂಗ್. ಆಕ್ಚುಲಿ ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಿಸ್. ನಿಮ್ಮಿಬ್ರಿಗೂ ಕಂಗ್ರಾಚುಲೇಟ್ ಮಾಡ್ಬೇಕು ಅನ್ನಿಸ್ತಿದೆ ನನ್ಗೆ. ನೀವು ರಾವಣ್ ರಾಜಿಂದ ಮತ್ತೆ ವನ್ರಾಜ್ ಆಗ್ಬಿಟ್ರಿ. ಹೌ ಸ್ವೀಟ್. ಅನುರಾಜ್ ದಂಪತಿಗೆ ದೃಷ್ಟಿ ತಾಗ್ದೇ ಇರ್ಲಿ. ಅಯ್ಯೋ, ನೀವು ಮನೆಯವರೆಲ್ಲ ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ, ನಾನ್ ಕೊಟ್ಟಿರೋ ಒಂದೇ ಏಟ್ಗೆ ಇವರಿಬ್ರು ಹೇಗೆ ಒಂದಾಗಿದ್ದಾರೆ ಅಂತ. ಇನ್ಫ್ಯಾಕ್ಟ್ ಇಂಥ ಮೂಮೆಂಟ್ ನ ನಾವು ಕ್ಯಾಪ್ಚರ್ ಮಾಡ್ಬೇಕು. ಸೆಲ್ಫಿ ತಗೊಳ್ಳೋಣ. ಹಾ, ಸ್ಮೈಲ್. ಮಾಮ್, ಜಸ್ಟ್ ಸ್ಟಾಪ್ ಇಟ್. ಈಗ ಹೇಳಿ ಏನ್ ಪ್ರಯೋಜನ? ಇದನ್ನೆಲ್ಲ ನಿಮ್ಮ ಅಮ್ಮನಿಗೆ ನಮ್ಮ ಮನೆ ವಿಷಯ ಹೇಳೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ನೀನು ಇಡೀ ದಿನ ಮಮ್ಮಿ ಮಮ್ಮಿ ಅಂತ ಹೇಳ್ತಾ ಇರ್ತೀಯ, ಮತ್ ಅವಾಗಿಂದ ನಿಮ್ಮ ಮಾಮ್ ಇಲ್ಲಿ ನಿಂತ್ಕೊಂಡು ನಿಮ್ಮ ಮಮ್ಮಿಗೆ ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ನೀನ್ ಸುಮ್ನೆ ಇದೀಯಾ? ನೀವು ಖುಷಿಗ್ ಹಾಗೆಲ್ಲ ಹೇಳ್ಬೇಡಿ, ಇದ್ರಲ್ಲಿ ಅವಳದೇನ್ ತಪ್ಪಿಲ್ಲ. ಒಂದ್ ವೇಳೆ ಖುಷಿ ತಪ್ಪಿಲ್ಲ ಅಂದ್ರೆ ಮಿಸಸ್ ಪ್ರಮೋದ್ಗೆ ವಾಷಿಂಗ್ ಮಿಷಿನ್ ಬಗ್ಗೆ ಯಾರು ಹೇಳಿದ್ರು? ಖುಷಿ ಹಾಗೆಲ್ಲ ಮಾಡಲ್ಲ.
ಅದು ಬೆಳಗ್ಗೆ ವಾಷಿಂಗ್ ಮಿಷನ್ ಬಗ್ಗೆ ಮಾತಾಡ್ತಿರೋವಾಗ ಇವ್ರ ಫೋನ್ ಬಂದಿತ್ತು. ಆಗ ಕೇಳಿಸ್ಕೊಂಡಿರ್ಬೋದು. ರೈಟ್, ನಾನ್ ಕೇಳಿಸ್ಕೊಂಡೆ. ಹೌದಾ? ಕೇಳಿಸ್ಕೊಂಡು ಮಿಷಿನ್ ಹೊತ್ಕೊಂಡ್ ಬಂದ್ಬಿಟ್ಯಾ? ಹಾ, ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದೆ. ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ರ? ನೀವು ನಮ್ಮನ್ನ ಕೀಳಾಗಿ ನೋಡೋದ್ರ ಜೊತೆಗೆ ಅವಮಾನ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ. ರಾಧಾ ಅಂತ ನೀವು ಮಾಡ್ತಾ ಇರೋದು ಮಿಸ್ಟರ್ ವನರಾಜ್. ಟೆಲ್ ಮಿ ಸಮಥಿಂಗ್ ಖುಷಿ. ಒಂದ್ ವೇಳೆ ನನಗ್ ಗೊತ್ತಾಯ್ತು ಅಂದ್ರೆ ನನ್ ಮಗಳು ಅತ್ತೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಟ್ಟ ಹೋಗಿದೆ ಅಂತ, ಮತ್ತೆ ಅವ್ರಿಗೆ ಬೇರೆ ಮಿಷಿನ್ ತಗೊಳಕ್ಕಾಗಲ್ಲ ಅಂತ ಗೊತ್ತಿದ್ದು ಈ ತರ ಸಹಾಯ, ಒಬ್ಳು ತಾಯಿಯಾಗಿ ನಾನು ಇದನ್ ಮಾಡ್ದೆ ಏನ್ ಮಾಡ್ಬೇಕಿತ್ತು? ಒಂದ್ ವೇಳೆ ನೀನ್ ನನ್ ಜಾಗದಲ್ಲಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಮಗಳೇ? ನಿಮ್ ಮಮ್ಮಿ ಅವ್ರ ಕೈಯಾರೆ ಬಟ್ಟೆ ಒಗ್ಯೋದನ್ನ ನಿನ್ ಕೈ ನೋಡಕ್ ಆಗ್ತಿತ್ತಾ? ಅಲ್ಲ, ಈ ಹೆಂಗ್ಸು ಮನೆ ಕೆಲ್ಸ ಮಾಡ್ಬೇಕಾ, ಡಾನ್ಸ್ ಹೇಳ್ಕೊಡ್ಬೇಕಾ, ಜಾಬ್ ಹೋಗ್ಬೇಕಾ, ಅಥವಾ ಇಲ್ಲೇ ಕೂತ್ಕೊಂಡ್ ಬಟ್ಟೆ ಒಗಿಬೇಕಾ? ನಾನ್ ಹೇಳ್ತಾ ಇದ್ದೀನಲ್ಲ ಮಗಳೇ, ನೀವು ನನ್ಗೆ ಬೇಕಾದ್ರೆ ದುಡ್ಡನ್ನ ಆಮೇಲೆ ಕೊಡಿ. ಯಾಕೆ ಇಷ್ಟೊಂದು ರಾಧಾ ಅಂತ ಮಾಡ್ತಾ ಇದ್ದೀರಾ? ಐ ನೋ ಖುಷಿ, ಮಿಸಸ್ ವನರಾಜ್ ನಿನ್ಗೆ ಬಟ್ಟೆ ಒಗಿ ಅಂತ ಹೇಳೋದಿಲ್ಲ. ಆದ್ರೆ ನನ್ಗಿದು ಗೊತ್ತಿದೆ, ಅವ್ರು ಅವ್ರ ಕೈಯಾರೆ ಬಟ್ಟೆ ಒಗ್ಯೋದನ್ನ ನೀನ್ ನೋಡಿದ್ರೆ ನೀನು ತುಂಬಾ ಬೇಜಾರ್ ಮಾಡ್ಕೋತೀಯ. ಅದನ್ನ ನೋಡಿ ನೀನು ಹೆಲ್ಪ್ ಮಾಡಕ್ ಹೋಗ್ತೀಯ. ಅದನ್ನ ನನ್ ಕೈಯಿಂದ ಸಹಿಸೋಕ್ಕಾಗೋದಿಲ್ಲ. ನನ್ಗದ್ ಇಷ್ಟ ಇಲ್ಲ. ನನ್ ಮಗಳು ಬಟ್ಟೆ ಒಗಿಬಾರ್ದು ಅಂತಾನೆ ನಾನ್ ಮಷೀನ್ ತಂದಿದ್ದೀನಿ. ಮತ್ತೆ ನಾನು ನನ್ ಮಗಳ ಬಗ್ಗೆ ಯೋಚನೆ ಮಾಡ್ತೀನಿ, ಹಾಗೆ ಮಿಸಸ್ ವನರಾಜ್ ಬಗ್ಗೆನೂ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಎಲ್ರು ಹಾಗೆ ಅನ್ಕೊಂಡಿದ್ದಾರೆ ನಾನು ಕೆಟ್ಟೋಳು ಅಂತ. ಬಹುಶಃ ನಾನು ಕೆಟ್ಟೋಳು ಇರ್ಬೋದು. ಹಾಗಂತ ನೀವೆಲ್ಲ ಹೇಗ್ ಅನ್ಕೊಂಡ್ರೆ ನಾನು ಒಳ್ಳೇದ್ ಮಾಡೋದಿಲ್ಲ ಅಂತ. ಐ ಥಿಂಕ್ ನೀವು ಸರಿಯಾಗಿ ಹೇಳ್ತಿದ್ದೀರಾ ಮಾಮ್. ಇವ್ರ ಇಂಟೆನ್ಷನ್ ತಪ್ಪಲ್ಲ ಮಮ್ಮಿ. ನಾನು ಅನ್ಕೊಂಡಿದ್ದೆ ನೀನ್ ತುಂಬಾ ಬುದ್ಧಿವಂತೆ ಅಂತ. ಒಳ್ಳೇದು ಕೆಟ್ಟದ್ದು ಸರಿ ತಪ್ಪಿನ ಬಗ್ಗೆ ಗೊತ್ತು ಅನ್ಕೊಂಡೆ. ಐ ವಾಸ್ ರಿಯಲಿ ರಾಂಗ್. ಇಷ್ಟು ಸುಲಭವಾಗಿ ನೀನು ನಿಮ್ಮಮ್ಮನ ಮಾತನ್ನ ನಂಬ್ಕೊಂಡ್ಬಿಟ್ಟೆ. ನಿನಗೆ ಗೊತ್ತಾಗ್ತಾ ಇಲ್ವಾ ನಿಮ್ಮಮ್ಮ ನಿನ್ನನ್ನ ಮ್ಯಾನಿಪುಲೇಟ್ ಮಾಡೋಕ್ ನೋಡ್ತಿದ್ದಾರೆ? ಮಮ್ಮಿ, ಅವತ್ ನೀವೇ ಹೇಳಿದ್ರಿ ಅಲ್ವಾ ವಿಷಯ ಅಲ್ಲೇ ಮುಗ್ದೋಗ್ತಿತ್ತು ಅಂತ. ಆದ್ರೆ ನನ್ ಸ್ಟುಪಿಡಿಟಿಯಿಂದ ನನ್ಗೆಷ್ಟು ಮಾತಾಡ್ದೆ ಅಂದ್ರೆ ಎಲ್ಲಾರ ಮೂಡು ಹಾಳಾಗೋಯ್ತು. ಇವತ್ತು ಕೂಡ ಅದೇ ಆಗ್ತಿದೆ. ವಿಷಯ ನಾವ್ ಅನ್ಕೊಂಡಿರೋಷ್ಟು ದೊಡ್ಡದಂತೂ ಅಲ್ಲ. ಐ ನೋ ನಮ್ ಮಾಮ್ ಏನ್ ಮಾತಾಡ್ಬಾರ್ದು ಅದನ್ನೆಲ್ಲ ಮಾತಾಡ್ತಾರೆ, ಅವ್ರು ಏನ್ ಮಾಡ್ಬಾರ್ದು ಅದನ್ನೆಲ್ಲ ಮಾಡ್ತಾರೆ. ಬಟ್ ದಟ್ ಡಸಂಟ್ ಮೀನ್ ಅವ್ರು ಯಾವಾಗ್ಲೂ ತಪ್ಪೇ ಮಾಡ್ತಾರೆ ಅಂತ. ನಾಯಿ ಬಾಲ ಆದ್ರೂ ನೆಟ್ಗಾಗ್ಬಿಡತ್ತೆ, ಆದ್ರೆ ನಿಮ್ಮಮ್ಮ ಮಾತ್ರ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಮಗಳೇ ಖುಷಿ, ನೀನ್ ಹೇಳ್ತಿರೋದು ಖಂಡಿತ ಸರಿ ಇದೆ. ಈ ವಿಷಯಕ್ಕೆ ಜಗಳ ಆಡ್ಬಾರ್ದು. ಹಾಗೆ ಪರಿವಾರದಲ್ಲಿ ಯಾವುದೇ ವಿಷಯಕ್ಕೂ ಕೂಡ ಜಗಳ ಆಗ್ಬಾರ್ದು. ರಾಖಿಯವರೇ, ನೀವು ನನ್ನ ಮತ್ತೆ ಖುಷಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ಸೋರಿ ಕೂಡ, ಯಾಕಂದ್ರೆ ನಾವು ಈ ವಾಷಿಂಗ್ ಮಿಷನ್ ಅನ್ನ ಇಟ್ಕೊಳಕ್ಕಾಗಲ್ಲ. ಆದ್ರೆ ನಾನ್ ನಿಮಗ್ ಮಾತು ಕೊಡ್ತೀನಿ, ಮಿಷಿನ್ ಇರ್ಲಿ ಬಿಡ್ಲಿ ಖುಷಿ ಕೈಯಲ್ಲಿ ಯಾವತ್ತೂ ಬಟ್ಟೆ ಒಗ್ಸಲ್ಲ. ಹಾಗೆ ನನಗೆ ಯಾವಾಗಾದ್ರೂ ಏನಾದ್ರೂ ಅವಶ್ಯಕತೆ ಇದ್ರೆ ಅಥವಾ ಸಹಾಯದ ಅವಶ್ಯಕತೆ ಬಿದ್ರೆ ಆಗ ನಾನು ನಿಮ್ಮ ಹತ್ರ ಬೀಗ್ತಿ ತರ ಕೇಳೋದಿಲ್ಲ. ಒಬ್ಬ ಅಕ್ಕನ್ ರೀತಿ ಹಕ್ಕಿಂದ ತಗೋತೀನಿ. ಈಗ ನಮಗೆ ಈ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇಲ್ಲ. ಹಾಗಾಗಿ ಪ್ಲೀಸ್ ನಿಮ್ಮ ಉಡುಗೊರೆನ ವಾಪಸ್ ತಗೊಂಡು ಹೋಗಿ. ಫೈನ್ ದೆನ್, ಬಾಯ್. ಲೈಫಲ್ಲಿ ಫಸ್ಟ್ ಟೈಮ್ ಮಮ್ಮಿ ಒಳ್ಳೇದ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ನನ್ನ ಬಿಟ್ಟು ಮಮ್ಮಿ ಬಗ್ಗೆ ಬೇರೆ ಯಾರು ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಕೇಳಪ್ಪ, ಮಷೀನ್ನ ವಾಪಸ್ ತಗೊಂಡು ಹೋಗ್ತಿರೋ ಅಥವಾ ಎಲ್ಲಾದ್ರೂ ಬಿಸಾಕ್ತಿರೋ ಐ ಡೋಂಟ್ ಕೇರ್. ಮೊದ್ಲಿಲ್ಲಿಂದ ತಗೊಂಡೋಗಿ. ಕಾವ್ಯ ಇವಳು ಇಲ್ಲೇನ್ ಮಾಡ್ತಾ ಇದ್ದಾಳೆ? ಮನೆದು ಬೀಗ ಹಾಕ್ತಾ ಇದ್ದಾಳೆ. ಇದ್ರ ಅರ್ಥ ಅವಳು ಇಲ್ಲಿ ಶಿಫ್ಟ್ ಆಗಿದ್ದಾಳ. ಓ ಮೈ ಗಾಡ್, ಇಷ್ಟು ಅದ್ಭುತವಾದ ಇಂಥದ್ದೊಂದು ಎಪಿಸೋಡ್ನ ನಾನು ಹೇಗ್ ಮಿಸ್ ಮಾಡ್ಕೊಂಡೆ? ಮಿಸ್ಟರ್ ವನರಾಜ್, ಖಂಡಿತ ನಿಮ್ಗೆ ವಾಷಿಂಗ್ ಮಿಷಿನ್ ಬೇಡವಾ ನಿಮ್ ಹೆಂಡತಿಗೋಸ್ಕರ?